ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮಗೆ ತುಂಬ ಅಂದರೆ ಇಂಟ್ರೆಸ್ಟಿಂಗ್ ಆ್ಯಂಡ್ ಒಂಥರ ಸ್ಕೇರಿ ವಿಡಿಯೋ ಅಂತಾರಲ್ಲ, ಸೊ ಆ ಥರ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರೇ ಆಗಲಿ ನೀವು ರೆಂಟ್ ಆರ್ ಓನ್ ಆಗಿ ಫ್ಲ್ಯಾಟ್ ಆರ್ ಮನೆ ಪರ್ಚೇಸ್ ಮಾಡಬೇಕಂದ್ರೇನು, ರೆಂಟಿಗೆ ಹೋಗ್ಬೇಕಂದ್ರೇನು ತುಂಬ ಹುಷಾರಾಗಿರಿ ಅಂತ ಈ ವಿಡಿಯೋ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದು ಒಂಥರ ಬಿಟ್ಟು ಸ್ಕೇರಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ರಿಯಲ್ ಆಗಿ ಇನ್ಸ್ಟೆಂಟ್ ನಡೆದಿದೆ. ಇದು ನಮ್ಮ ಫ್ರೆಂಡ್ ಅವ್ರಿಗೇನೆ ನಡೆದಿದೆ. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಇನ್ಸಿಡೆಂಟ್ ಅಂದರೆ, ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಅವರು ಒಂದು RR ನಗರಲ್ಲಿ ಇದ್ದರು. ಸೊ ಅವರು ಬಂದ್ಬಿಟ್ಟು ಮನೆ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಬೇರೆ ಮನೆಗೆ, ಆ ಮನೆ ತುಂಬ ಚಿಕ್ಕದಾಯಿತು. ಸೊ ಬೇರೆ ಮನೆಗೆ ಶಿಫ್ಟ್ ಆಗೋಣ ಅಂತ ಮನೆ ಹುಡುಕ್ತಾಯಿದ್ರು. ಓಕೆ, ಆದಮೇಲೆ ಅವ್ರಿಗೆ ತುಂಬ ಚೆನ್ನಾಗಿರೋ ಮನೆ ಸಿಕ್ತು. ಸ್ಪೇಷಿಯಸ್ ಆಗಿಯೂ ಇತ್ತು, ತುಂಬ ಚೆನ್ನಾಗೂ ಇತ್ತು. ಸೊ ಅವ್ರು ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಮನೆ, ಸ್ಪೇಷಿಯಸ್ ಆಗೂ ಇದೆ, ತುಂಬ ಚೆನ್ನಾಗೂ ಇದೆ, ನೋಡೋದಕ್ಕೂ ಚೆನ್ನಾಗಿದೆ, ಎಷ್ಟೊಂದು ಜಾಗ ಇದೆ, ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು ಓನರ್ ಹತ್ರ ನಮಗೆ ಈ ಮನೆ ತುಂಬ ಇಷ್ಟ ಆಯಿತು, ಸೊ ಅಡ್ವಾನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಎಲ್ಲ ಮಾತಾಡಿ ಎಲ್ಲ ಕೊಟ್ಬಿಟ್ಟು, ಅಡ್ವಾನ್ಸ್ ಒಂಚೂರು ಟೋಕನ್ ಅಡ್ವಾನ್ಸ್ ಅಂತಾರಲ್ಲ ಆ ಥರ ಕೊಟ್ಬಿಟ್ಟು ಬಂದಿದ್ದಾರೆ. ಆಮೇಲೆ ಅಕ್ಕಪಕ್ಕದವರು ಗಾಸಿಪ್ಸ್ ಒಂಥರ ಇರುತ್ತಲ್ಲ ಡಿಫ್ರೆಂಟಾಗಿ. ಸೊ ಇವ್ರಿಗೇನೋ ಒಂಥರ ನಮ್ಮ ಫ್ರೆಂಡ್ ಅವ್ರ ಹಸ್ಬೆಂಡ್ ಅಣ್ಣಗೆ ಒಂಚೂರು ಡೌಟ್ ಬಂದಿದೆ, ಏನಿದು ಈ ಥರ ಒಂಥರ ಏನೋ ಗಾಸಿಪ್ಸ್ ಕೇಳಿಸ್ತಾ ಇದೆ ಅಲ್ಲ ಅಂತ ಹೋಗಿ ಅಕ್ಕಪಕ್ಕದವ್ರಿಗೆ ಒಂಚೂರು ವಿಚಾರಿಸಿದ್ದಾರೆ. ಸೊ ಅವ್ರು ಏನಂದಿದ್ದಾರೆ ಅಂದರೆ, ಈ ಮನೆಯಲ್ಲಿ ಒಂದು ಹೆಂಗ್ ಹುಡುಗ ಆ ಥರ ಮಾಡಿಕೊಂಡು ತೀರೋಗಿದ್ದಾರೆ. ಸೊ ಇವಾಗ್ಲೂ ಅವರು ಆ ಮನೆಯಲ್ಲೇ ಇದ್ದಾರೆ. ಸೊ ತುಂಬ ಜನ ನೋಡಿದ್ದಾರೆ. ಓಕೆ, ಒಂದು ವೇಳೆ ಆ ಮನೆಗೆ ಬಂದ್ರೇನು ತುಂಬ ಜನಕ್ಕೆ ಸ್ವಲ್ಪ ಏನಾಗಿದೆ ಅಂದರೆ, ತುಂಬ ಜನಕ್ಕೆ ಸ್ವಲ್ಪ ಕಾಣಿಸ್ಕೊಂಡಿದ್ದಾರೆ ಮತ್ತು ಒಂಚೂರು ಅವ್ರು ತೊಂದರೆನೂ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಇವ್ರಿಗಂತೂ ನನಗೆ ಒಂಥರ ಆ ವಿಷಯ ಫಸ್ಟ್ ಟೈಮ್ ಕೇಳಿದಾಗ ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತಲ್ಲ, ಲೂಸ್ ಬಂಪ್ಸ್ ಬರ್ತಾವಲ್ಲ ಆ ಥರ ಅನಿಸ್ತಾಯಿತ್ತು ನನಗಂತೂ. ಅವ್ರು ಕೇಳಿದಾಗ ಫುಲ್ಲು ಒಂಥರ ಇದಾಗ್ಬಿಟ್ಟಿತ್ತು, ಆ ಥರ ಅನ್ನಿಸ್ತಾಯಿತ್ತು. ಸೊ ಆದಮೇಲೆ ಅವ್ರು ಬಂದು ಇದೇನಪ್ಪ ಇದು ಅಂತ ಓನರ್ ಹತ್ರ ಹೋಗಿ ಮಾತಾಡಿದ್ದಾರೆ. ಓನರ್ ಅವ್ರು ಟೋಕನ್ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದಾರಲ್ವ, ಇವರು ಅಡ್ವಾನ್ಸ್ ಕೊಡಿ, ಬೇಡ ನಮಗೆ ಈ ಮನೆ, ನಾವು ಬೇರೆ ಮನೆಗೆ ಹೋಗ್ತೀವಿ ಅಂತ. ಇಲ್ಲ, ಅಡ್ವಾನ್ಸ್ ಎಲ್ಲ ಏನು ಕೊಡಲ್ಲ, ನೀವು ಹೇಳಿದ್ರಲ್ಲ ಮನೆಗೆ ಬರ್ತೀನಿ ಅಂತ, ನಂಗೆ ಬೇರೆಯವ್ರ ಮನೆಗೆ ಬರ್ತಾಯಿದ್ರು, ಸೊ ಅವ್ರನ್ನ ನಾನು ಬೇಡ ಅಂತ ಹೇಳಿದ್ದೀನಿ, ನೀವೇ ಬನ್ನಿ ಅಂದರೆ, ಇಲ್ಲ ನಮಗೆ ಈ ವಿಷಯ ಗೊತ್ತಾಯಿತು ಈ ಥರ ಇದೆಯಂತೆ ಅಂತ ಹೇಳಿದ್ರೆ, ಇಲ್ಲ ಆ ಥರ ಅಂದರೆ ನಿಮ್ಮ ಅಡ್ವಾನ್ಸ್ ಏನೂ ಕೊಡಲ್ಲ, ನೀವು ಹೋಗ್ಬಿಡಿ. ಎಷ್ಟಾದ್ರೂ 10,000 ಇದೆ ನಾಟ್ ಸ್ಮಾಲ್ ಅಮೌಂಟ್ ಅಲ್ವಾ ಟೋಕನ್ ಅಡ್ವಾನ್ಸ್ ಅದು ಇದು ಅಂದರೆ. ಸೊ ಅವ್ರು ಏನು ಮಾಡಿದ್ದಾರೆ, ಅಲ್ಲೇ ಒಂಥರ ಸ್ವಲ್ಪ ದೊಡ್ಡ ಮನುಷ್ಯರು ಆ ಥರ ಇರ್ತಾರಲ್ವ, ಅವ್ರನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಹೇಳಿಸಿದ್ದಾರೆ. ಸೊ ಅವ್ರು ಸ್ವಲ್ಪ ಸ್ಕೂಲ್ ಆಗಿಬಿಟ್ಟು ಆಗ ಟೋಕನ್ ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೆ. ಸೊ ಯಾರೇ ಆಗಲಿ ಎಲ್ಲೇ ಆದರೂ, ನಾಟ್ ಬೆಂಗಳೂರು ಅಂತಲೇ ಅಲ್ಲ, ಯಾವ ಊರಾದ್ರೂ ಈ ಥರ ಸ್ವಲ್ಪ ಕಡಿಮೆ ರೇಟಿಗೆ ದೊಡ್ಡ ಮನೆಗಳು, ಚೆನ್ನಾಗಿರೋ ಮನೆಗಳು ಬರ್ತಾಯಿದೆ. ಮತ್ತು ರೆಂಟ್ಗೆ ಹೋಗ್ಬೇಕಾದ್ರೆ, ಮತ್ತು ಅದೇ ರೀತಿ ಹೊಸ ಮನೆ ಕೊಡ್ಕೋಬೇಕಾದ್ರೆ, ಫ್ಲ್ಯಾಟ್ ಆಗಲಿ ಇಂಡಿವಿಜುವಲ್ ಹೌಸ್ ಆಗಲಿ ಸ್ವಲ್ಪ ವಿಚಾರಿಸ್ಕೊಂಡು ಹೋಗೋದು ಒಳ್ಳೆಯದು. ಆದಮೇಲೆ ಶಾಂತಿ ಪೂಜೆ ಅದು ಇದು ಮಾಡಿಸ್ಕೊಂಡು ಹೋಗಿ ಅಂದರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇದು ಒಂಥರ ಇನ್ಫಾರ್ಮೇಷನ್ ಆಗಿರಲಿ ಅಂತ ನಾನು ನಿಮಗೆ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ? ಯಾಕಂದರೆ ಒಬ್ರೊಬ್ರಿಗೆ ಗೊತ್ತಾಗಲ್ಲ, ಹೋಗ್ಬಿಡ್ತಾರೆ, ಆದಮೇಲೆ ತುಂಬ ಅಂದರೆ ತುಂಬ ನರಳ್ತಾರೆ. ಆದಮೇಲೆ ಏನೋ ಒಂಥರ ಏನಪ್ಪ ಏನಾಗ್ತಾಯಿದೆ ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ, ಬಟ್ ಸಮಥಿಂಗ್ ಏನೋ ನಡೀತಾ ಇರುತ್ತೆ. ಅದು ಬ್ಯಾಡ್ ಅಂದರೆ ತುಂಬ ಬ್ಯಾಡ್ ಅಂತಲ್ಲ, ಒಂಥರ ಮನಸ್ಸು ನೆಮ್ಮದಿರಲ್ಲ, ಒಂಥರ ಅಕ್ಕಪಕ್ಕ ಏನು ಮಾತಾಡೋಕ್ಕೆ ಆಗಲ್ಲ, ಏನೋ ಗೊತ್ತಾಗಲ್ಲ. ಓಕೆ, ಒಂಥರ ಆ ಮನೆಗೆ ಬಂದು ಸೇರಿಕೊಂಡ್ರೆ ಮನೆ ಬಿಡೋಕ್ಕೂ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ. ಓಕೆನಾ? ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಆ್ಯಂಡ್ ಏನಾದರೂ ಓಕೆ ಹೌದು ಈ ಥರನೂ ಇರುತ್ತೆ, ಕೇರ್ಫುಲ್ಲಾಗಿ ಇರಬೇಕು ಅಂತ ಅನ್ನಿಸ್ರೆ, ಇದು ಇನ್ಫಾರ್ಮೇಟಿವ್ ಅನ್ನಿಸ್ರೆ ಈ ವಿಡಿಯೋಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೋದಿರಾ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್.